ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ಜೋರಾಗಿದೆ. ಈಗಾಗಲೇ ಬಾಗಲಕೋಟೆ ಹಾಗೆಯೇ ದಾವಣಗೆರೆ ದಕ್ಷಿಣ ಕ್ಷೇತ್ರ ಈಗಾಗಲೇ ರೆಡಿಯಾಗಿದೆ. ಈ ಒಂದು ಅಖಾಡ ಸಿದ್ಧವಾಗಿರುವಂತೆ ಬಾಗಲಕೋಟೆ ಕಾಂಗ್ರೆಸ್ ಏನು ಚುನಾವಣೆ ಉಸ್ತುವಾರಿಯಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಜೊತೆ ಇದ್ದಾರೆ. ಸಚಿವರನ್ನ ನೇರವಾಗಿ ಮಾತಾಡ್ಸೋಣ. ಸರ್ ನಮಸ್ತೆ. ಈಗಾಗಲೇ ಉಪಚುನಾವಣೆಯ ಕಾವು ರಾಜ್ಯದಲ್ಲಿ ಜೋರಾಗಿ ಕಂಡು ಬರ್ತಾ ಇದೆ. ಮೊದಲನೇದಾಗಿ 2 ಕ್ಷೇತ್ರಗಳನ್ನು ಗಮನಿಸಿದ್ರೆ ಹೇಗಿದೆ ಸರ್ ಕಾನ್ಫಿಡೆನ್ಸ್ ಲೆವೆಲ್, ಏನು ಹೇಳಕ್ಕೆ ಬಯಸ್ತೀರಾ? ನೋಡಿ, ನಮ್ಮದು 2 ಮುಂಚೆ 2 ಗೆದ್ದಿದ್ವಿ, ಅದು ನಮ್ಮದೇ ಸೀಟ್ ಅದು. ಸೊ ಗೆಲ್ಲಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀವಿ, ಗೆಲ್ತೀವಿ ಅನ್ನೋ ಆಸೆ ನಮಗಿದೆ, ಭರವಸೆ ಇದೆ. ನಮ್ಗೆ ಭರವಸೆ ಇದೆ ಖಂಡಿತವಾಗಿ ಗೆಲ್ತೀವಿ ಅಂತ. ಯಾಕೆ ನಮ್ಮ ಸೀಟ್ ನಾವು ಉಳಿಸ್ಕೊಳ್ಳೇಬೇಕು, ಅದು ನಮ್ಮ ಪ್ರಯಾರಿಟಿ ಅದು. ಅಲ್ಲ ಸರ್, ಈಗ ಈ 2 ಪಕ್ಷಕ್ಕೂ ಕೂಡ ಖಂಡಿತವಾಗ್ಲೂ ಸೀಟನ್ನು ಗೆಲ್ಲಲೇಬೇಕು. ಒಂದು ಕಡೆ ಏನು BJPಗೆ ಏನು ಆಡಳಿತಾರೂಢ ವಿರೋಧಿ ಅಲೆ ಇದೆ ಅನ್ನುವಂಥ ಬಿಂಬಿಸೋ ಪ್ರಯತ್ನಕ್ಕೆ ಈಗಾಗಲೇ BJP ಕೈ ಹಾಕ್ತಾ ಇದೆ. ಆ ನಿಟ್ಟಿನಲ್ಲಿ 2ರಲ್ಲಿ 1 ಕ್ಷೇತ್ರ ಗೆದ್ದರೂ ಕೂಡ ಗೆಲ್ಲುವಂತ ಅವರು ಸಂಭ್ರಮಿಸ್ತಾರೆ. ಆದರೆ 2 ಕ್ಷೇತ್ರ ಗೆಲ್ಲುವಂಥ ಒತ್ತಡ ಇದೆ ಅಂತ ಅನ್ಸುತ್ತಾ ಅಂತ ಕಾಂಗ್ರೆಸ್ಗೆ? ಅಲ್ಲ, BJP ಅವರು ಗೆಲ್ಲಕ್ಕೆ ಅವರು ಪ್ರಯತ್ನ ಮಾಡೇ ಮಾಡ್ತಾರೆ. ಅವ್ರೇನು ಸುಮ್ಮನೆ ಸೋಲಿಕ್ಕೆ ಯಾರು ಬರೋಲ್ಲ, ಗೆಲ್ಲಕ್ಕೆ ಪ್ರಯತ್ನ ಮಾಡೇ ಮಾಡ್ತಾರೆ. ಆದರೆ ಅಂತಿಮವಾಗಿ ಅಭ್ಯರ್ಥಿ ಪಾಪ್ಯುಲರ್ ಎಷ್ಟಿದ್ದಾರೆ, ಅವರು ಸಾರ್ವಜನಿಕವಾಗಿ ಎಷ್ಟು ಕೆಲಸ ಮಾಡ್ಬೋದು, ಅವ್ರ ಹಿಂದೆ ಅವರ ಕುಟುಂಬದಿಂದ ಎಷ್ಟು ಅನುಕೂಲ ಆಗಿದೆ, ಗ್ಯಾರಂಟಿಯಿಂದ ಏನಾಗಿದೆ, ಕಾಂಗ್ರೆಸ್ನಿಂದ ಏನಾಗಿದೆ, ಈ ಒಂದೊಂದು ಸೆಕ್ಟರ್ನಿಂದ ಕೆಲವು ಜನ ಓಟ್ ಹಾಕ್ತಾರೆ. ಓವರಾಲ್ ಕಾಂಗ್ರೆಸ್ ಅಂತ ಹಾಕೋಲ್ಲ, ಅವ್ರು ಇಂಡಿವಿಜುವಲ್ ಹಾಕ್ತಾರೆ, ಗ್ಯಾರಂಟಿಯಿಂದ ಹಾಕ್ತಾರೆ. ನೆಹರು ಇಂದಿರಾ ಗಾಂಧಿ ಹೆಸರುಗಳೆಲ್ಲ ಹಾಕೋರಿರ್ತಾರೆ. ಎಸ್ ಮಲ್ಲಿಕಾರ್ಜುನ್ ಏನು ಮಾಡಿದ್ದಾರೆ ಅದರಿಂದ ಹಾಕೋರು ಇರ್ತಾರೆ. ಸೊ ಈಗೆಲ್ಲ ಕೂಡಿ ನಾವು ಗೆಲ್ಲಲಿಕ್ಕೆ ಅನುಕೂಲ ಆಗುತ್ತೆ. ತಾವು ಈಗ ಬಾಗಲಕೋಟೆ ಏನೋ ಚುನಾವಣೆ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದೀರಾ. ಅಭ್ಯರ್ಥಿ ಪರವಾಗಿ ಈಗಾಗಲೇ ಒಂದು ಪ್ರಚಾರ ಏನು ಕಂಡು ಬರ್ತಾ ಇದೆ. ಈಗ ಇನ್ನೇನು ಉಮೇಶ್ ಮೇಟಿಯವರ ಪರವಾಗಿ ಯಾವ ರೀತಿಯಾದಂಥ ಅಲೆ ಇದೆ ಅಂತ ಅನಿಸುತ್ತೆ? ತಾವು ಕೂಡ ಈವಾಗಲೇ ಕ್ಷೇತ್ರವನ್ನು ಗಮನಿಸ್ತಾ ಇದ್ದೀರಾ. ಮೇಟಿಯವರ ಒಂದು ನಿಧನದ ಬಳಿಕ ಅಲ್ಲೇನಾದರೂ ಅನುಕಂಪದ ಅಲೆ ಇದೆಯಾ ಅನ್ನುವಂಥ ಅನುಕಂಪ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ತೆ, ಅವ್ರು ಸಂಪೂರ್ಣವಾಗಿ ಮಾಡಲಿಕ್ಕೆ ಆಗೋಲ್ಲ. ನಾವು ಹೇಳಿದೆಲ್ಲ, ಈಗ ಉಮೇಶ್ ಮೇಟಿ ಅವರು ನಮಗೆ ಎಷ್ಟು ಕೆಲಸ ಮಾಡ್ತಾರೆ, ಆಯ್ಕೆ ಆದರೆ ನಮಗೆ ಎಷ್ಟು ಸಿಗ್ತಾರೆ, ಅವರು ಜನಸಾಮಾನ್ಯ ಜೊತೆ ಇರ್ತಾರೆ. ಕಾಂಗ್ರೆಸ್ಸಿನ ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ಯಾವ ರೀತಿ ಮಾಡಿಕೊಡ್ತಾರೆ, ಈ ಆಧಾರದ ಮೇಲೆ ಜನ ಓಟ್ ಹಾಕ್ತಾರೆ. ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ಅಂದರೆ ದೊಡ್ಡ ಶಕ್ತಿ ಕಾಂಗ್ರೆಸ್ಗೆ. ಆ ನಿಟ್ಟಿನಲ್ಲಿ ತಾವು ಆ ಒಂದು ಕ್ಷೇತ್ರದ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದೀರಾ ಅಂತಂದರೆ ತಮ್ಮ ಜೊತೆಲಿ ಇತರ ಸಚಿವರು ಕೂಡ ಇದ್ದಾರೆ. ತಾವು ಏಕಾಂಗಿಯಾಗಿಯೇ ಕೂಡ ಈ ಒಂದು ಕ್ಷೇತ್ರವನ್ನು ಗೆಲ್ಲಿಸಿಕೊಳ್ಳುವಂಥ ಸಾಮರ್ಥ್ಯ ತಮ್ಮಲ್ಲಿದೆ. ಆದರೆ ಪ್ರಮುಖವಾಗಿ ಆ ಕ್ಷೇತ್ರವನ್ನು ಒಟ್ಟಾರೆ ನೋಡಿದ್ರೆ ಚರಂತಿಮಠ ಅವರು ಕೂಡ ಭಾಳ ಹತ್ತಿರದಿಂದನೇ ಸೋಲನ್ನು ಅನುಭವಿಸಿರುವಂಥದ್ದು, ಅದು ಕೂಡ HY ಮೇಟಿ ಅವರ ವಿರುದ್ಧವಾಗಿ. ಈಗ ಅವರ ಪುತ್ರ. ಸೊ ಹಾಗಾಗಿ ಈ ಚಾಲೆಂಜ್ ವಿಚಾರಕ್ಕೆ ಅದೇ ಹೇಳಿದೆ, ಎಲ್ಲ ಯಾರ ಕೂಡ ಗೆಲ್ಲಕ್ಕೆ ನಿಲ್ತಾರೆ. ಚರಂತಿಮಠ ಅವ್ರದ್ದು ಪಕ್ಷ ದೊಡ್ಡದಿದೆ, ಅವ್ರ ಕೇಡರ್ ಬೇಸ್ ಇದೆ, ಅವ್ರದ್ದೇ ಅಂತ ಸಮುದಾಯ ಇದೆ, ಸ್ವಂತ ಅವ್ರ ಶಿಕ್ಷಣ ಸಂಸ್ಥೆ ಇದೆ, ಅದು ಎಲ್ಲ ಅವ್ರಿಗೆ ಪ್ಲಸ್. ಅದನ್ನು ಮೀರಿ ನಾವು ಚುನಾವಣೆ ಮಾಡಬೇಕಾಗುತ್ತೆ. ಇನ್ನು ಬಾಗಲಕೋಟೆಯನ್ನು ಹೊರತುಪಡಿಸಿದ್ರೆ ದಾವಣಗೆರೆ ಸಾಕಷ್ಟು ಅಲ್ಲೂ ಕೂಡ ಜಿದ್ದಾಜಿದ್ದಿ ಇತ್ತು. ಅಲ್ಪಸಂಖ್ಯಾತ ನಾಯಕರುಗಳು ತಮಗೆ ಬೇಕು ಅಂತ ಜಿದ್ದಿಗೆ ಬಿದ್ದಿದ್ರು. ಆದರೆ ಎಲ್ಲೋ ಒಂದು ಕಡೆ ಸಾದಿಕ್ ಪೈಲ್ವಾನ್ ಅವರನ್ನು ಮನವೊಲಿಸುವಲ್ಲಿ ಇವತ್ತು ಯಶಸ್ವಿಯಾಗಿದ್ದಾರೆ. ಒಟ್ಟಾರೆ ಈ ವಿಚಾರದ ಬಗ್ಗೆ ಏನು ಹೇಳ್ತೀರಿ ಸರ್? ಅಲ್ಲ, ಅವರು ಮುಂಚೆನೇ ತಕ್ಕೋಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣದಿಂದ ಅದು ಹಿನ್ನಡೆ ಆಗಿತ್ತು. ಇವತ್ತು CM DCM ಅವ್ರ ನೇತೃತ್ವದಲ್ಲಿ ಅವರ ಸ್ಪರ್ಧೆಯನ್ನು ವಾಪಸ್ ಪಡೆದಿದ್ದಾರೆ. ಅದು ಕೂಡ ನಮಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಇನ್ನೂ ಏನಾದರೂ ಅಲ್ಪಸಂಖ್ಯಾತರು ಏನಾದರೂ ಅಲ್ಲಿ ಇನ್ನೂ ಮಾಡಬೇಕು. ಇನ್ನೂ 3-4 ಜನ ಇದ್ದಾರೆ, ಅವರನ್ನು ಮನವೊಲಿಸುವಂಥ ಪ್ರಯತ್ನ ಆಗಬೇಕು. ಓಕೆ, ಫೈನ್ ಸರ್. ಚುನಾವಣೆ ಬಗ್ಗೆ ಈ ರೀತಿ ಆದರೆ ಈಗ ಫೈನಲ್ ಒಂದೇ ಕ್ವಶನ್ನು. ಸಾಕಷ್ಟು ವಿಚಾರ ಚರ್ಚೆ ಆಗ್ತಿದೆ ರಾಜ್ಯದಲ್ಲಿ IPL ಟಿಕೆಟ್ ವಿಚಾರಕ್ಕೆ. ಸೊ IPL ಟಿಕೆಟ್ ಬೇಕೇ ಬೇಕು ಅಂತ ಶಾಸಕರು ಪಟ್ಟು ಹಿಡಿದಿರುವಂಥ ವಿಚಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನೋಡಿ, ಅದು ಅವರ ವ್ಯಕ್ತಿಗತ ವಿಚಾರ, ಕೇಳಿದ್ದಾರೆ, ತಪ್ಪೇನಿಲ್ಲ. ಅವ್ರಿಗೂ ಎಂಜಾಯ್ಮೆಂಟು ಇದ್ದೇ ಇರ್ತದೆ. ಶಾಸಕರು ಸೊ ಹೋಗ್ತಾರೆ. ಸೊ ಎಷ್ಟು ಕುಡಿದು ಬಿಡೋದು ಅನ್ನೋದು ಸರ್ಕಾರ ಪ್ಲಸ್ಸು ಅಸೋಸಿಯೇಷನ್ ಅವರು ನಿರ್ಧಾರ ಮಾಡ್ತಾರೆ. ವೀಕ್ಷಕರೇ, ಇದಿಷ್ಟು ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಜಯಲೇಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.